ಸೋಮು, ಈ ಬಿಸಿಲಲ್ಲಿ ಎಲ್ಲೂ ಕರ್ಕೊಂಡು ಹೋಗ್ತಿದ್ಯಾ? ನನ್ನ ಕೈಲಂತೂ ಕಾಲೇನೋ ಬಂದ್ಬಿಟ್ಟು ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಅದನ್ನಾದ್ರೂ ಹೇಳು. ನಮ್ಮ ಫ್ರೆಂಡ್ ಮನೆ ಅಂತ ಹೇಳಿರ್ಲಿಲ್ಲ ಸೌಮ್ಯ, ಇದೇ ನನ್ನ ಫ್ರೆಂಡ್ ಮನೆ ನೋಡು. ಇವನ್ ಕರಿತೀನಿರು, ಕೃಷ್ಣ ಅಂತೇಳಿ ನನ್ನ ಫ್ರೆಂಡು. ಕೂಗ್ತೀನಿರು. ಕೃಷ್ಣ, ಲೋ ಕೃಷ್ಣ. ನೀನೇನೋ ಸೋಮು ಯಾವುದೋ ಹುಡುಗಿನ ಮದುವೆ ಬಂದ್ಬಿಟ್ಟಿದ್ಯಾ? ನಿಜನಾ? ಹ್ಞೂ ಕಣೋ ಕೃಷ್ಣ, ಇವಳು ನಾನು ಲವ್ ಮಾಡ್ತಿದ್ವಾ, ಅದಕ್ಕೆ ಮದುವೆ ಆಗ್ಬಿಟ್ಟು. ಆದ್ರೆ ನಮ್ಮ ಅಮ್ಮಂಗೆ ಗೊತ್ತಾಗಿ ನಮ್ಮ ಮನೆಗೆ ಬರಬೇಡ ಅಂತ ಹೇಳ್ಕಳ್ಸೋರೆ. ಲವ್ ಒಂದೆರಡು ದಿನ ನಿಮ್ಮ ಮನೆಯಾಗ ಇರ್ತೀವಿ ಕಣೋ, ಮನೆ ಬಾಡಿಗೆ ಹುಡ್ಕೋವರ್ಗುನು. ಲೋ ಸೋಮು, ನಾನೇನೋ ತಮಾಷೆಗೆ ಅಂತಿದ್ನಪ್ಪ ನಮ್ಮ ಮನೆಗೆ ಬಂದ್ಬಿಡ್ಲ ಅಂತೇಳಿ. ಅವ್ರ ಮನ್ಯಾಗ ಅವ್ರ ಅಪ್ಪ ಅಮ್ಮ ಇರ್ತಾರೆ ಅಂತ ಗೊತ್ತಾಗಲ್ಲ ನಿನ್ಗ? ಎದಕ್ ಬಂದಿ? ಹೋಗು ಸುಮ್ಕ, ನಮ್ಮ ಅವ್ವ ಏನಾರು ಬಂದ್ರೆ ನಿನ್ನ ಜನ್ಮನೆ ಜಾಡಿಸ್ಬಿಡ್ತಾಳ, ಹೋಗು. ಅಣ್ಣ ಪ್ಲೀಸ್ ಅಣ್ಣ, 1-2 ದಿನ ಇರ್ತೀವಿ, 2 ದಿನದ ಮೇಲೆ ಇರಲ್ಲ, ಭಾಳ ದಿನ. ನಮ್ಮ ಮನೆ ತಗೊಳ್ಳೋ ತನಕ ಬಾಡಿಗೆ ಮನೆ ನೋಡೋಣ ಅಂತ ಅನ್ಕೊಂಡಿದೀವಿ, ಅಲ್ಲಿವರೆಗೂ ಇರ್ತೀವಿ. ಇಲ್ಲಾಂದ್ರೆ ಮಂದಿ ಎಲ್ಲ ಆಡ್ಕೊಂತಾರಣ್ಣ, ಮದುವೆ ಮಾಡ್ಕೊಂಡ ಸೋಮು ಬೀದಿ ಬಿಟ್ಬಿಟ್ಟ, ಅವ್ನ ಹೆಂಡ್ತಿನ ಬೀದಿ ಬಿಟ್ಬಿಟ್ಟ, ಹಾಗೆ ಹೀಗೆ ಅಂತೇಳಿ. ಪ್ಲೀಸ್ ಅಣ್ಣ, ಅರ್ಥ ಮಾಡ್ಕೊಳ್ಳಿ ಅಣ್ಣ. ಅವಂಗೇನೋ ಬುದ್ಧಿ ಇಲ್ಲಮ್ಮ, ಕಂತ ಕುಡ್ಕೊಂಡು ನೀನ್ ಮದುವೆ ಆಗಿದ್ರ ನಿನ್ಗೂ ಬುದ್ಧಿ ಇಲ್ಲ. ಊರಿನ ಮಂದಿ ಏನಂತಾರೆ ಏನ್ ಮಾತಾಡ್ತಾರೆ ಅಷ್ಟು ಗೊತ್ತಾಗಲ್ಲ ನಿನ್ಗೆ. ಹೋಗಿ ಹೋಗಿ ಎಂತ ಮದುವೆ ಆಗಿದ್ಯಾ ತಿಳ್ಕೊ ಫಸ್ಟ್. ಏನೋ ನೀನು ಬಾಯಿ ಇದೆ ಅಂತ ಇಲ್ಲ, ಬಾಯಿ ಬಂದ ಮಾತಾಡ್ತಿದ್ಯಾ? ಏನ್ ಮಾತಾಡ್ತಿದ್ಯಾ ನೀನು? ಹಾ ಇರು, ನಿನ್ಗೆ ಐತಿ ಫ್ರೆಂಡು ಅಂತಾನೆ ನೋಡಲ್ಲ, ಇರು ಬಂದೆ. ಯಾವನವನು ಬೋಳಿ ಮಗನ ಇಳ್ಸ ಕೈನಾ? ಎದಕ್ಕ ನನ್ನ ಮಗನ್ ಗುಡಿಯಕ್ ಹೋಯ್ತಿ? ಎಳ್ಸ್ ಕೈನಾ? ಬಿಡೆ ಮುತ್ಕಿ, ಅವ್ನ್ ಬೀಳೋದ್ಗೆ ನಿನಗ್ ಬೀಳ್ತಾವ ನೋಡು, ಹೆಂಗ್ ಮಾತಾಡ್ತಾನೆ ನಿನ್ ಮಗ. ಹಾ ನಾನೇನ್ ಅಂತ ತಪ್ಪು ಮಾಡೀನಿ? ದೊಡ್ಡ ಕುಡ್ಕ ಹಂಗೆ ಹಿಂಗೆ ಅಂತ ಹೇಳ್ತಾನ, ನನ್ನ ಹೆಂಡತಿ ಬಂದಾನೆ. ಏನ್ ದಿಮಾಕಲ್ಲ ಆಡ್ತಾನ ಗೊತ್ತಾ? ಏ ಬಿಡೋ ಅನ್ನ, ಎದಕ್ಕೋ ಹಿಂಗ್ ಇಡ್ಕಂಡಿಯ? ಓಹೋ, ಏನ್ ಇಡ್ಕೊಳ್ಳೋದು ಇಳ್ಕೊಂಬಿಟ್ಟು ಏನ್ ನಾಟಕ ಮಾಡ್ತೀಯ? ನಮ್ಮ ಮನೆ ಹತ್ರ ಬಂದು ನನ್ನ ಮಗನ ಮೇಲೆ ಕೈ ಮಾಡಕ್ ಬರ್ತೀನಿ ನೀನು? ಎಂದಕ್ ನಿಂದ್ರ? ಮದ್ವೆ ಆಗಿರೋನು ನಿಮ್ಮ ಮನೆ ಕರ್ಕೊಂಡು ಹೋಗ್ಬೇಕು, ಅದನ್ ಬಿಟ್ಟು ನಮ್ಮ ಮನೆ ಹತ್ರ ಏನು ಯಾರನ್ನ ಋಣ ಕರ್ಕೊಂಡ್ ಬಂದಿ? ಎತ್ತಿಕ ಮುಚ್ಕೊಂಡೆ ಕೈ ಎತ್ತ. ನಿಮ್ಮ ಅಮ್ಮ ಬಂದ್ರು ಅಂತ ಬಿಡ್ತಾವ ನಿಮ್ ಮಗನ, ಇಲ್ಲ ಅಂದಿದ್ರೆ ನಿನ್ ತಿಥಿ ಕಾಣಿಸ್ಬಿಡುವ ಇವತ್ತು. ಕಾಣಿಸ್ಬಿಡ್ತಿ ಕಣ, ನಿನ್ ಜಯಮ್ಮನ್ ಮಗ ಅಂತೇಳಿ ನನಗೆ ಗೊತ್ತೈತಿ. ನನ್ನ ಮಗ ಹೇಳಣ, ಅಮ್ಮ ಇವನ್ ದೊಡ್ಡ ಕುಡ್ಕ ಹಾಗೆ ಹೀಗೆ ಎಲ್ಲೆಲ್ಲೋ ಬಿತ್ಕಂತಿದ, ಇವನ್ ಬುದ್ಧಿ ಸರಿ ಇಲ್ಲ ಅಂತೇಳಿ. ಅಂತೇವನ್ಗ ಇಂಥ ಹುಡುಗಿ ಆಗೋಳಲ್ಲ, ಇವಳಿಗೆ ಬುದ್ಧಿ ಇಲ್ಲ. ಫಸ್ಟು ಅರ್ಥ ಆಗುತ್ತಾ ಅರ್ಥ ಆಗಲ್ವೋ? ಕುಡ್ಕೊಂಡು ಮದುವೆ ಆಗೋಳೆ, ಅನ್ಭವಿಸ್ತಾಳೆ ಬಾ, ಅನ್ಭವಿಸ್ತಾ ಗೊತ್ತಾಗುತ್ತೆ. ಲೇ ಮುತ್ಕಿ, ಬಾಳ ಹೇಳ್ತೀನಿ ಕೇಳು, ಬಾಳ ಬೇಸ್ ಮಾತಾಡ್ತಿದ್ಯಾ. ಹಿಡ್ಕೊಂಡ್ ಬಡ್ದಿಕ್ ಬಿಡ್ತೀನಿ. ನನ್ ಬಗ್ಗೆ ಏನಾರು ಮಾತಾಡಿಯಾ ಅಂದ್ರ, ನಮ್ಮ ಹುಡ್ಗಿ ಬಗ್ಗೆ ಮಾತಾಡಿಯಾ ಅಂದ್ರ ನಾನ್ ಕುಡಿತೀನೋ ಬಿಡ್ತೀನ, ನಿಮ್ಗೆ ಎದಕ್ ಬೇಕು? ಹಾ ನಿನ್ ಮಗ ಏನ್ ಸಾಚನ ಕುಡಿಯಲ್ಲೇನಾತ? ಲೋ ಪಾಪ, ಅದೆಲ್ಲ ಸರಿ, ಇವನ ಯಾಕೆ ನಮ್ಮನೆ ಹತ್ರ ಬಂದಾನ? ಅಮ್ಮ ಇವ್ರಮ್ಮ ಮನೆಗೆ ಸೇರ್ಸ್ಕೊಂಡಿಲ್ವಂತೆ, ಅದಕ್ಕೆ ನಮ್ಮ ಮನೆಗೆ ಇರ್ತೀನಿ ಅಂತ ನಾಚ್ತಿದ್ದ ಕೇಳಕ್ ಬಂದಾನ. ಏನೋ ಕುಡ್ದಾಗ ಒಂದ್ ಮಾತು ಅಂದಿರ್ತೀವಪ್ಪ, ಬಂದ್ಬಿಡ ನಮ್ಮ ಮನೆಗೆ ಅಂತೇಳಿ. ಈಗ ನೋಡಿ ಎಂತ ನಾಟಕ ಮಾಡ್ತಾನ, ಬಂದ್ಬಿಡುವಂತೆ, ಬರ್ತೀನಿ ನಿಮ್ಮ ಮನೆಯಾಗ ಇರ್ತೀನಿ 2 ದಿನ ಅಷ್ಟೇ, ಅದು ಎಡ್ತಿ ಕೈಲಿ ಎಳಿಸ್ತಾನ. ಇಂಥ ಕಟ್ಸೋಳೆ ಮಗ, ಕುಡಿಯೋನು ಬಿಟ್ಬಿಟ್ಟು ರೊಕ್ಕ ಇಟ್ಕೊಂಡು ಬಾಡಿಗೆ ಮನೆ ಮಾಡ್ಕೊಂಡು ತಿನ್ಬೇಕಪ್ಪ. ಅದನ್ ಬಿಟ್ಟು ನಮ್ಮ ಹತ್ರ ಬಂದ್ ಕೇಳಿದ್ರೆ ಮನೆ ಹತ್ರ ನಾವೇನ್ ಬಿಟ್ಟಿದ್ದೀವ ಇವ್ರಿಗೆಲ್ಲ ಇಟ್ಟಾಕಕ್ಕ? ಓಹೋ ಹೌದೇನಾ? ಹಂಗಾದ್ರೆ ಇಲ್ಲಿ ನಮ್ಮನೆ ಹತ್ರ ನಮ್ಮನೆಯಾಗೆ ಇರ್ತೀವಿ ಅಂತ ಕೇಳಕ್ ಬಂದಾನು, ನಿನ್ಗೆ ಹೊಡಿಯಕ್ ಬಂದಾನ? ಹಾ ಅಷ್ಟು ನಾಚಿಕೆ ಮಾನ ಮರ್ಯಾದಿರೋ ನಮ್ಮನೆ ಹತ್ರ ಬರಬಾರ್ದಿತ್ತು, ಕರ್ಕೊಂಡು ಹೋಗ್ಬೇಕಿತ್ತು. ಎಡ್ತಿನ ಯಾವ್ರಿಗಾರು ಕರ್ಕೊಂಡು ಹೋಗಿ ಇರಿಸ್ಬೇಕಿತ್ತು. ಅದನ್ನ ಬಿಟ್ಟು ಇಲ್ಲಿಗೆ ಬಂದು ನಮ್ಮ ಹತ್ರನೇ ನಮ್ಮನೆಗೆ ಬರ್ತೀನಿ ಅಂತ ಕೇಳಿ ನಿನ್ನ ಮೇಲೆ ಕೈ ಮಾಡಕ್ ಬಂದಾನ? ಫಸ್ಟ್ ನಡಿ ಒಳಕ. ಇಂಥ ಮಿಂಟ್ರು ಬಿಡ್ಸೋಳೆ ಮಕ್ಳಿಗೆ ಎಲ್ಲ ಇಟ್ಕಾಕೊಂಡು ಫ್ರೆಂಡ್ಸು ಅಂತ ಒಳಗೆ ಬಿಟ್ಕೊಂಡ್ಬಿಟ್ರ ನಮ್ಮನ್ನ ಏನು ಮಾಡ್ತಾರ? ಮಂದಿ ಉಗ್ಲುತ್ತಾರ. ನಡಿ ಒಳಗೋಗ, ಇವು ಬೀದಿಲೇ ಸಾಯ್ಲಿ. ಜಯಮ್ಮ, ನಿಮ್ಮ ಮಗ ಬೀದಿಲಿ ಸಾಯ್ತಾನ ಅಂತೇಳಿ ಉರ್ಸಕ್ ನಮಗೂ ಇರ್ತಾವ. ನಡಿ ಮನೆಗೆ ಹೋಗ. ಸೋಮು, ನೀನು ನನ್ನ ಮದುವೆ ಆಗಿರೋದಕ್ಕೆ ಎಲ್ಲರೂ ಕುಡ್ಕ ಅಂತ ಆಡ್ಕೊಂತಿದಾರಲ್ಲ, ನೀನು ನನ್ನ ಲವ್ ಮಾಡತವಿಂದ ಬಿಟ್ಬಿಟ್ಟಿದ್ಯಾ ಅಂತ ನನಗೂ ಗೊತ್ತು ಸೋಮು. ಮೊದಲು ಕುಡಿತಿದೆ ಅಂತೇಳಿ ಯಾರು ತಾನೇ ಕುಡಿಯಲ್ಲ ಸೋಮು? ಪ್ರತಿಯೊಬ್ಬರೂ ಕುಡಿತಾರೆ. ನಿಮ್ಮ ಮನೇಲಿ ಈ ಥರ ಮಾಡ್ತಾರೆ ಅಂದರೆ ನಂಗೆ ಎಷ್ಟು ಅವಮಾನ ಆಗುತ್ತೆ ಹೇಳು. ನೀನು ಈ ಥರ ಬೇರೆಯವ್ರ ಹತ್ರ ಬಂದು ಹೋಗೋದು ನಂಗೆ ಇಷ್ಟ ಆಗಲ್ಲ ಸೋಮು. ನಡಿ, ಎಲ್ಲಾದರೂ ಬೇರೆ ಊರಿಗೆ ಹೋಗ್ಬಿಡೋಣ ನಾವು. ಸೌಮ್ಯ, ನೀನು ಲವ್ ಮಾಡತ್ತವಿಂದ ನಾನಂತೂ ನಿನ್ನನ್ನು ತುಂಬಾ ಹಚ್ಕೊಂಡಿದ್ದೀನಿ ಕಡೆ, ನಿನ್ನನ್ನು ಮಾತ್ರ ಬಿಟ್ಕೊಡಲ್ಲ ಯಾರಿಗೂ ನಾನು. ನಡಿ, ಅಲ್ಲಿ ಅರಳಿಕಟ್ಟೆ ಹತ್ರ ಕುತ್ಕೊಳ್ಳೋಣ. ಲಕ್ಷ್ಮಿ ಆಂಟಿ ಬರ್ತಾರೆ. ಲಕ್ಷ್ಮಿ ಆಂಟಿ ಬಂದ್ರೆ ಏನಾದ್ರೂ ಒಂದು ಐಡಿಯಾ ಕೊಡ್ತಾರೆ. ನಡಿ ಹೋಗೋಣ, ಅವ ಆಂಟಿ ಹತ್ರನೇ ಕೇಳೋಣ. ಅವ ಆಂಟಿ ಕಾಲು ಹಿಡಿದ್ರೆ ಪ್ರತಿಯೊಂದು ನಮ್ಮ ಅಮ್ಮಂಗೂ ಅವ್ರಿಗೂ ಆಗಲ್ಲ. ಅವ ಆಂಟಿನ ಪ್ರತಿಯೊಂದು ಹೇಳ್ತಾರೆ, ಈ ತರ ಮಾಡಿದ್ರೆ ಹಿಂಗಾಗುತ್ತೆ ಹಿಂಗ್ ಬಿಡುತ್ತೆ ಅಂತೇಳಿ. ಬಾ ಹೋಗೋಣ. ಹ್ಞೂ ಸರಿ ಸೋಮು, ಆಯ್ತು ನಡಿ ಹೋಗೋಣ. ಹೇಗಾದ್ರೂ ಮಾಡಿ ನಾನು ನಿಮ್ಮ ಮನೆಗೆ ಸೇರ್ಕೊಂಡ್ರೆ ಸಾಕಪ್ಪ, ಇವ್ರ ಜನದ ಬಾಯೆಲ್ಲ ಮುಚ್ಚಿಸ್ಬೋದು. ನಡಿ ಹೋಗೋಣ. ಏನ್ ಸೋಮು, ಹತ್ತಕ್ಕೆ ಬರಲ್ಲ ಅಂತೇಳಿ ಮೇಲೆ ಕತ್ಕೋರ್ಸೋಣ ಅಂತ ಬಂದ? ಅಯ್ಯೋ ಮುದ್ದು. ಸೌಮ್ಯ, ನಿನ್ನ ಹತ್ರ ಒಂದ್ ಮಾತು ಕೇಳಲ್ಲ. 100 ಮಂದಿ 100 ಹೇಳಿದ್ರು ನನ್ನನ್ನು ಬಿಟ್ಟೋಗಲ್ಲ ತಾನೇ? ಇಲ್ಲ ಸೋಮು, ನೀನು ದೊಡ್ಡ ಕುಡ್ಕ ಅನ್ಲಿ, ಹುಡುಗಿರ್ ಜೊತೆ ಇದ್ದ ಅನ್ಲಿ, ನಾನು ಏನು ನಂಬಲ್ಲ ಗೊತ್ತಾ? ನೀನೇನು ಅಂತ ನನ್ನ ಹತ್ರ ಎಲ್ಲ ಹೇಳ್ಕೊಂಡಿದ್ದೆ. ನೀನು ಮದುವೆಗೂ ಮೊದಲೇ ಕುಡಿತಿದ್ದೆ, ನಾನು ಲವ್ ಮಾಡೋಕ್ಕೂ ಮೊದಲೇ. ಇವಾಗ ಕುಡಿಯಲ್ಲ ಮಾಡಲ್ಲ ಅಂತ ಪ್ರತಿಯೊಂದು ಹೇಳ್ಕೊಂಡಿದ್ದೆ. ನಾನು ಯಾಕೆ ಟೆನ್ಷನ್ ತಗೊಳ್ಳಿ? ನನಗೂ ನೀನಂದ್ರೆ ತುಂಬ ಇಷ್ಟ ಕಣೋ. ನೀನು ಬಿಟ್ಟಿರೋ ಶಕ್ತಿ ನನಗೂ ಇಲ್ಲ. ಆದರೆ ಏನು ಮಾಡೋದು, ಈ ಥರ ಆಗ್ಬಿಟ್ಟಿದ್ಯಲ್ಲ. ಯಾರನ್ನಾದ್ರೂ ಒಪ್ಸಿ ಕರ್ಕೊಂಡು ಹೋಗ್ಬೇಕು ಕಣೋ, ನಿಮ್ಮ ಮನೆಗೆ ಹೋಗ್ಲೇಬೇಕು. ಆಂಟಿ ಆಂಟಿ, ನೀವೇ ಒಂದ್ ದಾರಿ ತೋರಿಸಿ ಆಂಟಿ ನಮ್ಗೆ, ಪ್ಲೀಸ್ ಆಂಟಿ. ಇಲ್ಲಾಂದ್ರೆ ನಮ್ಮ ಅಮ್ಮ ಮನೆ ಒಳಗೆ ಕರ್ಕೊಳ್ಳೋದೇ ಇಲ್ಲ ಆಂಟಿ. ನಿಮ್ಗೂ ಅವ್ರಿಗೂ ಜಗಳ ಇದೆಯಲ್ಲ, ಹೇಗಾದ್ರೂ ಮಾಡಿ ನನ್ನ ನಮ್ಮ ಮನೆ ಒಳಗೆ ಹೋಗೋ ತರ ಮಾಡಿ ಆಂಟಿ, ಪ್ಲೀಸ್ ಆಂಟಿ. ನಿಮ್ ಕಾಲು ಬಿಗ್ ಕ್ಷಮೆ ಕೇಳ್ತೀನಿ ಆಂಟಿ.
ನಾನೇ ಎಷ್ಟು ಪುಣ್ಯವಂತೆ. ನನಗೋಸ್ಕರ ಎಷ್ಟು ಎಲ್ಲಾರ ಕಾಲ್ಗೂ ಬೀಳ್ತಿದ್ದಾನೆ. ಅಯ್ಯೋ ನನ್ನ ಬಂಗಾರ. ಏನೋ ನಿಮ್ಮ ಅಮ್ಮ ನಿನ್ನ ಮನೆಗೆ ಬರಬೇಡ ಅಂತ ಹೇಳೋಳ, ಅದಕ್ಕೆ ನೀನು ಸೇರಿಸು ಅಂತ ಹೇಳಕತ್ತಿರೋದಲ್ಲ. ನಾನು ಹೇಳೋ ಥರ ಮಾಡ್ತೀನಿ ಅಂದ್ರೆ ನೋಡು, ಬೇಗ ಮನೆಗೆ ಹೋಗ್ತಿ. ಅಯ್ಯೋ ಆಂಟಿ, ಫಸ್ಟ್ ಹೇಳಿ ಆಂಟಿ ಅದೇನು ಅಂತ. ನಂದು ಮಾಡಕ್ ರೆಡಿ, ಬೇಗ ಹೇಳಿ ಆಂಟಿ. ಇಷ್ಟೊಂದು ಆತ್ರ ಪಡ್ಬೇಡಪ್ಪ, ಹೇಳ್ತೀನಿ ಕುಂದ್ರ. ಈಗ ಹೆಂಗಿದ್ರು ನಿಮ್ಮ ಅಮ್ಮ ಈ ರೋಡಾಗ ಬರ್ತಾಳ ಒಂದ್ 5 ನಿಮಿಷ ಬಿಟ್ಟು. ಯಾವಾಗ್ಲೂ ಹಿಂಗೆ ಓಡಾಡ್ತಿರ್ತಾಳ. ನಾನು ನಿನ್ನ ಹತ್ರ ಬಂದು ಲೋ ಸೋಮು ನಿನ್ನ ನಮ್ಮನೆ ಕರ್ಕೊಂಡು ಹೋಗ್ತೀನಿ ಬಾ ಅಂತಾನು. ಅಯ್ಯೋ ಇಲ್ಲ ಆಂಟಿ, ನಾನ್ ನಮ್ಮ ಅಮ್ಮನ ಮನೆ ಬಿಟ್ಟು ಬರಲ್ಲ ಅಂತ ಹೇಳ್ಬೇಕು. ಸರಿ ಏನಾ? ಅವಾಗ ಆಕಿಗೂ ನನಗೂ ದೊಡ್ಡ ಜಗಳ ಆಗುತ್ತೆ. ಅವಾಗ ನಾನು ದೊಡ್ಡ ರಂಪ ಮಾಡ್ತೀನಿ, ಅವಾಗ ನಿಮ್ಮ ಅಮ್ಮನೆ ಕರ್ಕೊಂಡು ಹೋಗೋ ಥರ ಮಾಡ್ತೀನಿ. ಏನಾದರೂ ಮಾಡಿ ಸರಿ ಏನಾ? ಹೋಗಂತ ಕುಂದ್ರು, ನಿಮ್ಮಮ್ಮ ಬರೋ ಟೈಮ್ ಆಯ್ತು, ನಾನು ಮುಂದೆ ಬರ್ತೀನಿ. ಹ್ಞೂ ಸರಿ ಆಂಟಿ, ನೀವ್ ಹೇಳಿದ ಮಾಡ್ತೀನಿ. ಆಂಟಿ ನಮ್ಮಮ್ಮ ಬರ್ತಾವ್ರೆ. ಅಲ್ಲ ಕಣಪ್ಪ ಸೋಮು, ನೀ ಇದೇ ತಿಳ್ಕೊಂತೀಯ? ಯಾಕೆ ನಿಮ್ಮ ಅವ್ವ ಮನೆ ಕರ್ಕೊಂಡಿಲ್ಲೇನ? ಬಾ ನಮ್ಮನೆಗೆ ಹೋಮ, ಅವ್ಳು ಕರ್ಕೊಂಡೇರಿ ಇರ್ತಾಳ. ನನ್ನ ಮಗನ ಹತ್ರ ನಿಂತ್ಕೊಂಡು ಏನೋ ಮಾತಾಡಕತ್ತಾಳಲ್ಲ ಈಕಿ. ಏನ್ ಮಾತಾಡ್ತಿರ್ಬೋದು? ಹತ್ರ ಹೋಗಿ ಕೇಳಿಸ್ಕಾಣ. ಅಲ್ಲ ಕಣ ಸೋಮು, ನಿಮ್ಮ ಅಮ್ಮ ನಿಮ್ಮ ಮನೆಗೆ ಸೇರಿಸ್ಕೊಂಡಿಲ್ಲ, ನಮ್ಮನೆ ಹತ್ರ ನಾನು ಬರ್ಬೇಕು ತಾನೆ. ನೀನ್ ಯಾಕೆ ಆಕಿ ಮನೆ ಹತ್ರ ಹೋಗ್ತಾ ಬೇಡ್ತೀಯ? ನೀನು ಅವಳ ಮನೆ ಹತ್ರ ಹೋಗ್ಬೇಡ. ಎತ್ತು ತಾಯಿ ಆಗಿರ್ಲಿ, ಒಂದ್ಸರಿ ಹೋದ್ಮೇಲೆ ಹೋಗ್ಬಾರ್ದು. ಅಯ್ಯೋ ಇಲ್ಲ ಆಂಟಿ, ನಮ್ಮ ಅಮ್ಮನ್ ಬಿಟ್ಟು ನನ್ಗೆ ಎಲ್ಲೂ ಬದುಕೋ ಶಕ್ತಿ ಇಲ್ಲ. ಬೇಕಾದ್ರೆ ಏನಾರು ಮಾಡ್ಕೊಂಡು ಸತ್ತೋಗ್ತೀನಿ ಹೊರ್ತು ನಮ್ಮನ್ನಂತೂ ನಮ್ಮ ಅಮ್ಮನ್ ಬಿಟ್ಟು ಇರಲ್ಲ. ನಮ್ಮ ಅಮ್ಮನೇ ನಂಗೆ ಇಂಪಾರ್ಟೆಂಟು. ನಮ್ಮಮ್ಮ ಹೊಡಿಲಿ ಬಡಿಲಿ ನಾನು ನಮ್ಮ ಮನೆ ಹತ್ರನೇ ಹೋಗ್ತೀನಿ. ಅಯ್ಯೋ ದೇವಸ್ಥಾನ ಹತ್ರ ಅವಮಾನ ಮಾಡಿ ಹೋಗೋಳ, ಇಲ್ಲೂ ಅವಮಾನ ಮಾಡಿಸ್ಕೊಬೇಕ ಮನೆ ಹತ್ರ ಹೋಗಿ? ಸುಮ್ಮನೆ ಹೇಳ್ದಷ್ಟು ಕೇಳು, ಬಾ ನಮ್ಮ ಮನೆಗ. ನಿಮ್ಮ ಅಮ್ಮನ ಮರ್ತು ಬಿಡು, ಆಕೆ ಹೆಂಗ್ ಪಡ್ ಹೋಗ್ತೀನಿ. ಅಯ್ಯೋ ದೇವಸ್ಥಾನ ಹತ್ರ ಅವಮಾನ ಮಾಡಿ ಹೋಗೋಳ, ಇಲ್ಲೂ ಅವಮಾನ ಮಾಡಿಸ್ಕೊಬೇಕ ಮನೆ ಹತ್ರ ಹೋಗಿ? ಸುಮ್ಮನೆ ಹೇಳ್ದಷ್ಟು ಕೇಳು, ಬಾ ನಮ್ಮ ಮನೆಗ. ನಿಮ್ಮ ಅಮ್ಮನ ಮರ್ತು ಬಿಡು, ಆಕೆ ಹೆಂಗ್ ಪಾಠ ಕಲಿಸ್ಬೇಕು ನಾ ಕಲಿಸ್ತೀನಿ. ಚುಚ್ಚೆ ಮಾತಾಡ್ತೀನಿ ಅವಳಿಗೆ. ಬಾ ನಮ್ಮ ಮನೆಗೆ ನೀನು. ಅಯ್ಯೋ ಆಂಟಿ, ನೀವು ಬಲವಂತ ಮಾಡಕ್ಕೆ ಹೋಗ್ಬಿಡಿ. ನಾವಂತ ನಮ್ಮ ಅತ್ತೆ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ, ಯಾರ ಮನೆ ಹತ್ರನೂ ಕಾಲಿಡಲ್ಲ. ನಾವು ಹೋಗಲ್ಲ ಬಿಡಿ, ಬೇಕಾದ್ರೆ ಇಲ್ಲೇ ಮರದ ಕೆಳಗೆ ಇರ್ತೀವಿ, ಹೋಗಲ್ಲ. ಅಲ್ಲ ಕಣೆ ಸೌಮ್ಯ, ಯಾವಂಗಾರ ಬುದ್ಧಿ ಇಲ್ಲ, ಎತ್ತು ತಾಯಿ ಅಂತ ಇದ್ ಮಾಡ್ತಾನೆ, ನಿನ್ಗೂ ಬುದ್ಧಿ ಇಲ್ಲ. ನಿಮ್ಮ ಅತ್ತೆ ಹೇಳಕತ್ತಾನೆ ಕೇಳು, ಬೇಸಿಲ್ಲ ಹಾಕಿ ನಾಟಕ ಮಾಡ್ತಾಳ. ಬೇಡ, ಮುಚ್ಕೊಂಡು ಹೇಳ್ದಷ್ಟು ಕೇಳು, ಬರ್ರಿ ನಮ್ಮ ಮನೆಗ. ನಾನಿರ್ಬೇಕಾದ್ರೆ ನನ್ನ ಮಗ ಹೆಂಗೆ ನಿಮ್ಮ ಮನೆಗೆ ಬಂದ್ಬಿಡ್ತಾನ ತಿರ್ಗೆ ಈ ಕಡೆ? ಓಹೋ, ಏನು ಇವ್ರ ಮನೆಗೆ ಹೋಗ್ಬೇಕಂತ ಏನು ಇವಳು ಗೈಕಮ್ಮಂದು ಇಟ್ಟಾಕತ್ತಾಳ ಕಾಣ್ತಾಳ ತಿರ್ಗೇಮಿ. ಓಕೆ ವೀಕ್ಷಕರೇ, ಈ ಭಾಗ ಇನ್ನೂ ಮುಂದುವರಿಯುತ್ತದೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಪ್ಲೀಸ್.